ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಮ್ಮ ಪುಷ್ಪ ನಾಗರಾಜ್ ಟ್ಯಾರೋ ರೀಡರ್ ಕಮ್ ನ್ಯೂಮರಾಲಜಿಸ್ಟ್. ಎಲ್ಲರೂ ವರ್ಷದ ಕೊನೆಗೆ ಬಂದಿದ್ದೀವಿ. ನಾಳೆ 31 ಡಿಸೆಂಬರ್. ಸೊ ಹೊಸ ವರ್ಷಕ್ಕೆಲ್ಲರೂ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಆದರೆ ಈ ವರ್ಷ ಕೊನೆ ಆಗ್ತಾ ಇದೆ. ಸೊ ಈ ವರ್ಷದ ಕರ್ಮ ಅಂದರೆ ನಮ್ಮ ಬ್ಯಾಡ್ ಕರ್ಮಗಳನ್ನ ಹೇಗೆ ರಿಲೀಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಹೇಗೆ ನಮ್ಮ ಈ ವರ್ಷದಲ್ಲಿ ಮಾಡಿರುವಂಥ ಒಂದು ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು, ಒಂದು ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಕೋಪ, ಅಹಂಕಾರ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೆಲ್ಲ ಇದೆಯೋ ಅವೆಲ್ಲವನ್ನು ಈ ವರ್ಷದಲ್ಲೇ ಬಿಟ್ಟು ಮುಂದಿನ ವರ್ಷ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಒಂದು ವಿಡಿಯೋ. ಸೊ ಮಿಸ್ ಮಾಡದೆ ನಾನು ಹೇಳೋ ಅಂಥ ಕೆಲವು ಮುದ್ರೆ ಮತ್ತು ಮಂತ್ರನ ಮಾಡಿಕೊಂಡ್ರೆ ಈ ವರ್ಷ ಮುಗಿದು ಮುಂದಿನ ವರ್ಷ ನಿಮಗೆ ಚೈತನ್ಯದಿಂದ ಕೂಡಿರುತ್ತೆ ಮತ್ತು ಒಂದು ಒಳ್ಳೆ ಬಿಗಿನಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಪುರಾಣಗಳ ಪ್ರಕಾರ ಹೇಳ್ತಾರೆ, ನಾವೇನೇ ಹೊಸದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಕಾಳಿಯನ್ನು ಪೂಜೆ ಮಾಡಬೇಕಂತೆ. ಸೊ ಆ ತಾಯಿ ಮಹಾಕಾಳಿಯನ್ನು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಸಿಟ್ಟು, ಅಹಂಕಾರ, ನಾವು ಮಾಡಿರುವಂಥ ಏನೇನು ಕೆಟ್ಟ ಕೆಲಸಗಳಾಗಿರ್ಬೋದು ಎಲ್ಲವನ್ನೂ ಕೂಡ ನಾವು ನಿಗ್ರಹ ಮಾಡಿಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ಮುಂದೆ ಬರುವ ಜೀವನದಲ್ಲಿ ನಾವು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ತಿರ್ಗಾ ನಮ್ಮಲ್ಲಿರುವಂಥ ಅಹಂಕಾರ, ಕೋಪ, ತಾಪ ಎಲ್ಲವನ್ನು ಬಿಟ್ಟು ಮುಂದುವರಿಯೋಣ ಅಂತ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾಳೆ ನೀವು ಅಲ್ಲಿ ಇಲ್ಲಿ ಪಾರ್ಟಿ ಮಾಡೋಕ್ಕೆ ಹೋಗ್ತೀರಾ, ಓಕೆ ಹೋಗಿ, ಬೇಡ ಅಂತ ಹೇಳಲ್ಲ. ಆದರೆ ಅಟ್ಲೀಸ್ಟ್ ನಾಳೆ ನೈಟ್ ಅಟ್ಲೀಸ್ಟ್ ಅರ್ಧದಿಂದ 1 ಅವರ್ ಕೂತ್ಕೊಂಡು ನಾನು ಹೇಳೋ ಮುದ್ರೆನ ಉಪಯೋಗಿಸ್ಕೊಂಡು ಅದ್ರ ಜೊತೆಗೆ ನೀವು ನಾನು ಹೇಳೋ ಮಂತ್ರವನ್ನು ಒಂದು ಅರ್ಧ ಅಥವಾ 3/4 ಗಂಟೆ ನೀವು ಚಾಂಟ್ ಮಾಡೋದ್ರಿಂದ ನಿಮ್ಮ ಈ ವರ್ಷದಲ್ಲಿ ಆಗಿರುವಂಥ ಏನೇನು ಬ್ಯಾಡ್ ಕರ್ಮ ಇರ್ಬೋದು, ಅಂದರೆ ಲೈಕ್ ಕೋಪ, ಸಿಟ್ಟು, ಯಾರಿಗೂ ಏನಾದರೂ ಹೇಳಿದ್ರು ಅಸೂಹೆ, ನಮ್ಮಲ್ಲಿರುವಂಥ ಅದನ್ನೆಲ್ಲ ನಿಗ್ರಹ ಮಾಡಿ ಹೊಸ ಚೈತನ್ಯದಿಂದ ಹೊಸ ವರ್ಷವನ್ನು ಶುರು ಮಾಡಬಹುದು. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈ ಮುದ್ರೆಗೆ ನಾವೇನು ಹೇಳ್ತೀವಿ, ಸಂದಾಂಶ ಮುದ್ರಾ ಅಂತಲೂ ಕರಿತೀವಿ. ಅದ್ರ ಜೊತೆಗೆ ಮಹಾಕಾಳಿ ಮುದ್ರೆ ಅಂತಲೂ ಕರಿತೀವಿ. ಇವು ನಮ್ಮ ನೋಡ್ಬೋದು, ಇವೆಲ್ಲ ಸೈನಸ್ ಅಂತೀವಿ ಇದಕ್ಕೆ ಪಾರ್ಟ್ಸ್ನ. ಸೊ ಇದನ್ನು ಏನು ಮಾಡಬೇಕಂದ್ರೆ ಹೀಗೆ ಎಲ್ಲವನ್ನು ಜಾಯಿಂಟ್ ಮಾಡ್ಕೋಬೇಕು. ಸೊ ನೀವು ತುಂಬ ಜನ ನೋಡಿರ್ಬೋದು, ಈ ಮುದ್ರೆನ ತುಂಬ ಜನ ಎಲ್ಲರೂ ಸೆಲೆಬ್ರಿಟೀಸ್ ಕೂಡ ಇಟ್ಕೊಂಡು ಕೂತಿರ್ತಾರೆ. ಸೊ ಇಟ್ ಈಸ್ ವೆರಿ ವೆರಿ ಪವರ್ಫುಲ್ ಮುದ್ರಾ ಅಂತಲೂ ಕರಿಬೋದು. ಇದಕ್ಕೆ ಸಂದಾಂಶ ಮುದ್ರಾ ಅಂತಲೂ ಕರೀತಾರೆ. ಹೀಗೆ ಈ ಮುದ್ರೆನ ಇಟ್ಕೊಂಡು ನೀವು ಅರ್ಧ ಇಲ್ಲ 3/4 ಗಂಟೆಗಳ ಕಾಲ ಇದನ್ನು ಓಂ ಕ್ರೀಂ ಕ್ರೀಂ ಕಾಳಿಕಾಯೇ ನಮಃ, ಓಂ ಕ್ರೀಂ ಕ್ರೀಂ ಕಾಳಿಕಾ